ನೋಡೋದಕ್ಕೆ ನರಿ ಥರ ಕಾಣಿಸ್ತಾ ಇದೆ ಅಲ್ವಾ? ಆದರೆ ಇದು ನರಿ ಅಲ್ಲ. ಇದು ಬೇಟೆ ಮಾಡಿದರೆ ಕೊಂದು ತಿನ್ನೋದಿಲ್ಲ, ತಿಂತ ತಿಂತ ಕೊಲ್ಲುತ್ತೆ. ಇವ್ರ ರಿಲೇಟಿವ್ ಒಬ್ಬರು ಆಫ್ರಿಕಾದಲ್ಲಿದ್ದಾರೆ. ಅವ್ರ ಹೆಸರು ಆಫ್ರಿಕನ್ ವೈಲ್ಡ್ ಡಾಗ್ಸ್ ಅಂತ. ನಮ್ಮ ದೇಶದಲ್ಲಿರೋ ಇವರನ್ನು ದೋಲ್ಸ್ ಅಂತ ಕರಿತೀವಿ. ಇವು ಪ್ಯಾಕ್ ಹಂಟರ್ಸ್, ಒಟ್ಟಿಗೆ ಬೇಟೆಗೆ ಹೋಗ್ತವೆ. ಒಂದು ಗ್ರೂಪಲ್ಲಿ 10ರಿಂದ 30ವರೆಗೆ ಇರ್ತವೆ. ಇವು ಸಾಮಾನ್ಯ ಬೇಟೆಗಾರರಲ್ಲ, ಕಾಡಿನ ಎಲೈಟ್ ಪ್ರೆಡಿಟರ್ಸ್ಗಳು. ಕೆಲವು ಅಧ್ಯಯನಗಳ ಪ್ರಕಾರ ಇವುಗಳ ಬೇಟೆ ಯಶಸ್ಸು ಹುಲಿ ಮತ್ತು ಚಿರತೆಗಿಂತಲೂ ಹೆಚ್ಚು. ಇವು ದಿನದ ವೇಳೆಯಲ್ಲಿ ಆಕ್ಟಿವ್ ಇರ್ತವೆ, ಅಂದರೆ ಡೇ ಹಂಟರ್ಸ್. ಜಿಂಕೆ, ಮೊಲ, ಕಾಡಹಂದಿ ಇಂಥ ಪ್ರಾಣಿಗಳನ್ನ ಹೆಚ್ಚಾಗಿ ಬೇಟೆಯಾಡ್ತವೆ. ಇಂಥ ಪ್ರಾಣಿಗಳನ್ನು ಒಟ್ಟಾಗಿ ಓಡಿಸ್ಕೊಂಡು ಸುಸ್ತಾಗೋವರೆಗೂ ಬೆನ್ನಟ್ಟಿ ಹಿಡಿಯುತ್ತವೆ. ಗಂಟೆಗೆ 60ರಿಂದ 70 ಕಿಲೋಮೀಟರ್ ವೇಗದಲ್ಲಿ ಓಡಿ ಎಲ್ಲ ದಿಕ್ಕಲ್ಲೂ ತಿರುಗಿ ಟೀಮ್ ವರ್ಕ್ ಮೂಲಕ ಬೇಟೆ ಪಕ್ಕಾ ಮಾಡ್ತವೆ. ಫುಡ್ ಚೈನ್ ಬ್ಯಾಲೆನ್ಸ್ ಮಾಡೋದರಲ್ಲಿ ಇವುಗಳ ಪಾತ್ರ ತುಂಬ ಮಹತ್ವದ್ದು. ಆಫ್ರಿಕನ್ ವೈಲ್ಡ್ ಡಾಗ್ಸ್ ಸೀನೋದ್ರ ಮೂಲಕ ಬೇಟೆಗೆ ರೆಡಿ ಅಂತ ಸಿಗ್ನಲ್ ಕೊಡ್ತವೆ. ಆದರೆ ನಮ್ಮ ದೋಲ್ಸ್ ಇವು ಸಿಳ್ಳೆ ಹೊಡೆದು ಕಮ್ಯುನಿಕೇಟ್ ಮಾಡ್ಕೊಳ್ತವೆ. ಅದಕ್ಕೆ ಇವುಗಳನ್ನ ವಿಸ್ಲಿಂಗ್ ಡಾಗ್ಸ್ ಅಂತಲೂ ಕರೀತಾರೆ. ಇವು ಈಗ ಅಳಿವಿನಂಚಿನ ಪ್ರಾಣಿಗಳು. ಕೆಲವು ಆಧಾರಗಳ ಪ್ರಕಾರ ಕಾಡಲ್ಲಿ ಸುಮಾರು 2500ಕ್ಕೂ ಕಡಿಮೆ ವಯಸ್ಕ ಪ್ರಾಣಿಗಳು ಮಾತ್ರ ಉಳಿದಿವೆ. ಕಾರಣ ಕಾಡು ನಾಶ, ಆಹಾರ ಕೊರತೆ ಇವೆಲ್ಲದರ ಪರಿಣಾಮ ಇದು. ಇವು ಕಾಡಿನ ಬ್ಯಾಲೆನ್ಸ್ ಕಾಪಾಡೋ ಸೈನಿಕರು. ಇವುಗಳನ್ನು ಉಳಿಸ್ಕೊಳ್ಳೋದು ನಮ್ಮ ಹೊಣೆ.